ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಅವರು ಹೈದರಾಬಾದ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈದರಾಬಾದ್ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಶೋಭಿತಾ ಅವರು. ಮದುವೆಯ ನಂತರ ಅವರು ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ರು ಪತಿ ಜೊತೆ. ಆದರೆ ನಿನ್ನೆ ಮಧ್ಯರಾತ್ರಿ ಶೋಭಿತಾ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಪತ್ತೆಯಾಗಿದೆ. ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಇನ್ನು ಅವರ ಫ್ಲಾಟ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನು ಕಳೆದ ವರ್ಷ ಅವರು ಮದುವೆ ಆಗಿದ್ದರು. ಮದುವೆ ಆದಮೇಲೆ ಅವರು ಕಿರುತೆರೆ ಮತ್ತು ಬೆಳ್ಳಿತೆರೆಯಿಂದ ಸ್ವಲ್ಪ ದೂರವೇ ಇದ್ದರು, ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ನಿನ್ನೆಯೂ ಕೂಡ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಕೂಡ ಮಾಡಿರ್ತಾರೆ. ಆದರೆ ನಿನ್ನೆ ರಾತ್ರಿ ಅವರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಹೈದರಾಬಾದ್ನಲ್ಲಿ ಪತಿ ಜೊತೆ ಅವರು ನೆಲೆಸಿದ್ರು. ಇನ್ನು ಸಾವಿನ ಸುದ್ದಿಯನ್ನು ತಿಳಿದು ಶೋಭಿತಾ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ. ವಿಷಯ ತಿಳಿದು ಹೈದರಾಬಾದ್ಗೆ ಶೋಭಿತಾ ಕುಟುಂಬಸ್ಥರು ತೆರಳಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರ ಬೆಂಗಳೂರಿಗೆ ಮೃತದೇಹ ರವಾನೆಯಾಗುತ್ತೆ. ಅಂದರೆ ಅಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾರೆ. ಯಾಕೆ ಈ ರೀತಿ ಆಯಿತು, ಹೇಗಾಯಿತು ಮತ್ತು ಎಷ್ಟೊತ್ತಿಗಾಯಿತು, ಮೊದಲು ಯಾರು ನೋಡಿದ್ರು ಈ ಒಂದು ಆತ್ಮಹತ್ಯೆಯನ್ನು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆ ಆದಮೇಲೆ ಇನ್ನು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನು ಶೋಭಿತಾ ಶಿವಣ್ಣ ಮೂಲತಃ ಸಕಲೇಶಪುರದವರು. ಇನ್ನು ಸೀರಿಯಲ್ ಮುಖಾಂತರವಾಗಿ ಸಾಕಷ್ಟು ಮನೆ ಮಾತಾಗಿದ್ದರು. ಇನ್ನು ಬೆಳ್ಳಿತೆರೆಯಲ್ಲೂ ಕೂಡ ಶೋಭಿತಾ ನಟಿಸಿದರು. ವಂದನಾ, ಅಟೆಂಪ್ಟ್ ಟು ಮರ್ಡರ್, ಜಾಕ್ಪಾಟ್ ಸಿನಿಮಾಗಳಲ್ಲೂ ಕೂಡ ಅವರು ನಟನೆ ಮಾಡಿರ್ತಾರೆ. 2023ರಲ್ಲಿ ದಾಂಪತ್ಯ ಜೀವನಕ್ಕೆ ಶೋಭಿತಾ ಕಾಲಿಟ್ಟಿದ್ದರು. ಇನ್ನು ಶೋಭಿತಾ ಅವರ ಸಾವಿನಿಂದ ಅವರ ಕುಟುಂಬಸ್ಥರು ತುಂಬ ಶಾಕ್ನಲ್ಲಿದ್ದಾರೆ. ಇನ್ನು 203 ATM ಇಂದು ಕಥೆ ಹೇಳ್ತಾ ಇನ್ನು ಬ್ರಹ್ಮಗಂಟು ಅನ್ನೋ ಒಂದು ಧಾರಾವಾಹಿಯಲ್ಲೂ ಕೂಡ ಅವರು ನಟಿಸಿದರು. ಈಗ ಸದ್ಯಕ್ಕೆ ಆ ನಟಿ ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಹಾಸನ ಮೂಲದ ಸಕಲೇಶಪುರದ ನಟಿ ಶೋಭಿತಾ ಸದ್ಯಕ್ಕೆ ಅವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲೂ ಕೂಡ ಅವರು ನಟಿಸಿದರು. ನಟಿ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ನಿನ್ನೆ ರಾತ್ರಿ ಒಂದು ಘಟನೆ ಕೂಡ ನಡೆದಿದೆ. ಇನ್ನು ನಿನ್ನೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಆತ್ಮಹತ್ಯೆಗೆ ಸಾಕಷ್ಟು ಕಾರಣಗಳಿರುತ್ತೆ. ವೈಯಕ್ತಿಕ ಕಾರಣಗಳು, ಖಿನ್ನತೆಗೆ ಒಳಗಾಗೋದು ಮತ್ತು ಬೇರೆ ಬೇರೆ ರೀಸನ್ಗಳು ಕೂಡ ಇರುತ್ತೆ. ಆದರೆ ತನಿಖೆಯ ನಂತರ ಶೋಭಿತಾ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ತಿಳಿಬೇಕಾಗಿದೆ. ಆದರೆ ಮುದ್ದಾದ ನಟಿ ಕಳೆದ ವರ್ಷವಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ ಇಷ್ಟು ಬೇಗ ಅವರು ಇಹಲೋಕವನ್ನು ತ್ಯಜಿಸ್ತಾರೆ ಅನ್ನೋದನ್ನು ಯಾರೂ ಕೂಡ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಸದ್ಯಕ್ಕಂತೂ ಕುಟುಂಬಸ್ಥರು ಹೈದರಾಬಾದ್ಗೆ ತೆರಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಶೋಧ, ನೋಡ್ತಾ ಇದ್ದೀವಿ ಸದ್ಯಕ್ಕೆ ಕುಟುಂಬದ ಮೂಲಗಳು ಏನು ಹೇಳುತ್ತೆ, ಆತ್ಮಹತ್ಯೆಗೆ ನಿಖರ ಕಾರಣಗಳು ಪೊಲೀಸ್ ತನಿಖೆಯ ನಂತರ ತಿಳಿಬೇಕಾಗುತ್ತೆ. ಈ ಸೀರಿಯಲ್ ಮತ್ತು ಸಿನಿಮಾದಿಂದ ದೂರನೇ ಇದ್ದರು ನಟಿ, ಯಾಕೆ ಹೀಗಾಯಿತು, ಕುಟುಂಬಸ್ಥರನ್ನು ಸಂಪರ್ಕಿಸುವಂಥ ಕೆಲಸ ಮಾಡಿದ್ರೆ ಏನು ಅಂತ? ಎಸ್ ವಿಶ್ವ, ಇದೊಂಥರ ಎಲ್ರಿಗೂ ಕೂಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬಹುದು. ಕನ್ನಡದ ತುಂಬಾನೇ ಫೇಮಸ್ ಸೀರಿಯಲ್ ಅಂತ ಅನಿಸ್ಕೊಂಡಿದ್ದಂತಹ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಶೋಭಿತಾ ಅವರು ಒಂದು ಅದ್ಭುತವಾದ ಪಾತ್ರದ ಮೂಲಕ ಜನಪ್ರಿಯ ನಟಿಯಾಗಿದ್ರು. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಮನೆ ಮಗಳು ಅಂತ ಆಕೆಯನ್ನ ಸ್ವೀಕಾರ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇತ್ತೀಚೆಗಷ್ಟೇ ಅವರು ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅದು ಹೈದರಾಬಾದ್ ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸದ್ಯ ಸಿಕ್ಕಿದೆ. ಯಾಕೆ ಮಾಡ್ಕೊಂಡ್ರು, ಏನಾಗಿತ್ತು, ವೈವಾಹಿಕ ಜೀವನದಲ್ಲಿ ಏನಾದ್ರು ಏರುಪೇರಿತ್ತಾ, ಅಥವಾ ಪತಿಯ ಕಿರುಕುಳ ಇತ್ತಾ, ಅಥವಾ ಏನಾದ್ರು ಇಂಡಸ್ಟ್ರಿಯಿಂದ ದೂರ ಉಳಿದಿದ್ರಿಂದ ಏನಾದ್ರು ಅವ್ರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರ, ಹೀಗೆ ಹಲವಾರು ಪ್ರಶ್ನೆಗಳ ನಡುವೆ ಅವರ ಸಾವಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ಸಾವಿನ ಬಗ್ಗೆ ಅನುಮಾನಗಳು ಹುಟ್ಕೊಂಡಿದೆ. ಇನ್ನು ಅವರ ಬಗ್ಗೆ ಹೇಳೋದಾದ್ರೆ 203 ATM ಇಂದ ಕತೆ ಹೇಳ ಬ್ರಹ್ಮಗಂಟು ನಟಿ ಅಂತಾನೆ ಹೇಳ್ಬೋದು. ಅವರು ಹಾಸನ ಮೂಲದ ಸಕಲೇಶ್ಪುರದ ನಟಿ ಶೋಭಿತಾ ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಜೊತೆಗೆ ಸದ್ಯ ಫಸ್ಟ್
ಡೇ ಫಸ್ಟ್ ಶೋ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಹೀಗೆ 2 ವರ್ಷಗಳ ಹಿಂದೆ ಹೈದರಾಬಾದ್ ನಲ್ಲಿ ಮದುವೆಯಾಗಿ ಅಲ್ಲೇ ಸೆಟ್ಲು ಕೂಡ ಆಗಿದ್ರು. ಅದೇ ಆತ್ಮಹತ್ಯೆಗೆ ಕಾರಣ ಮಾತ್ರ ಗೊತ್ತಿಲ್ಲ. ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮದುವೆ ಆದಾಗಿನಿಂದ ಇಂಡಸ್ಟ್ರಿಯಿಂದ ಅವರು ಅಂತರವನ್ನ ಕಾಯ್ಕೊಂಡಿದ್ರು. ಮರಣೋತ್ತರ ಪರೀಕ್ಷೆ ನಂತರ ಬೆಂಗಳೂರಿಗೆ ಮೃತದೇಹವನ್ನು ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇಲ್ಲಿನ ಕುಟುಂಬಸ್ಥರು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯ ಮೇರೆಗೆ ಅವರ ಪೋಷಕರೆಲ್ಲರೂ ಕೂಡ ಹೈದರಾಬಾದ್ಗೆ ತೆರಳಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಅಷ್ಟೇ ಸದ್ಯಕ್ಕಿರುವಂತದ್ದು. ಯಾಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಏನಾಗಿತ್ತು ಅವರ ಜೀವನದಲ್ಲಿ, ಇದೆಲ್ಲವೂ ಕೂಡ ಇನ್ನಷ್ಟೇ ಸಿಗ್ಬೇಕಾದಂತ ಮಾಹಿತಿ. ವಿಶ್ವ, ಧನ್ಯವಾದ ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.